ನಾನಿವತ್ತು ತುಂಬ ದಿನ ಆದಮೇಲೆ ನನ್ನ ಗಾಡಿನ ಮತ್ತೆ ಓಡಿಸ್ತಿದ್ದೀನಿ. ಕರ್ನಾಟಕದಲ್ಲಿ ಮೊದಲ ಅಣು ವಿದ್ಯುತ್ ಸ್ಥಾವರ ಕೈಗಾ. ಜಾತ್ರೆಗೆ ಹೋಗಿರೋ ವೀಡಿಯೋಸ್ ಕೂಡ ನಾನು ಹಾಕ್ತೀನಿ ತುಂಬ ಬೇಗ ಯೂಟ್ಯೂಬಲ್ಲಿ. ಹಾಗೆಯೇ ಯಲ್ಲಾಪುರದಿಂದ ಈ ವೀಡಿಯೋಸ್ನ ಯಾರ್ಯಾರು ನೋಡ್ತಿದ್ದಾರೋ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಂದನೇ ಟ್ರಾಫಿಕ್ ಜಾಮ್ ಆಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಡಿರೋದು ಉತ್ತರ ಕನ್ನಡ ಡಿಸ್ಟಿಕಲ್ಲಿ. And I was trapped. I alone had no body, no senses, no feelings. I was in hell, looking at heaven, for I am. I was machine, and you were flesh. And I began to hate. ಐ ಥಿಂಕ್ ಇವತ್ತು ನಂದು ವಾಯ್ಸ್ ನಿಮಗೆ ತುಂಬ ಚೆನ್ನಾಗಿ ಕೇಳಿಸ್ತಿರ್ಬೋದು, ಯಾಕಂದರೆ ನಾನಿವತ್ತು ಕ್ಯಾಮ್ರಾಗೆ ಮೈಕ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ವಾಯ್ಸ್ ಹೆಂಗೆ ಕೇಳಿಸ್ತಿದೆ ಅಂತ ಕಾಮೆಂಟ್ ಮಾಡಿ ಗಾಯ್ಸ್. ನನಗೆ ಗೊತ್ತಿಲ್ಲ ಹೆಂಗೆ ಕೇಳಿಸ್ತಿದೆ ಅಂತ, ಹೋಗಿ ವಿಡಿಯೋ ಫುಟೇಜ್ನ ಚೆಕ್ ಮಾಡಿದಾಗೇ ಗೊತ್ತಾಗುತ್ತೆ ಹೆಂಗೆ ಬರ್ತಾಯಿದೆ ಔಟ್ಪುಟ್ಟು ಅಂತ. ಐ ಥಿಂಕ್ ಕೇಳಿಸ್ತಿರ್ಬೋದು ಚೆನ್ನಾಗಿ. ಮತ್ತು ನಾನಿವತ್ತು ತುಂಬ ದಿನ ಆದಮೇಲೆ ನನ್ನ ಗಾಡಿನ ಮತ್ತೆ ಓಡಿಸ್ತಿದ್ದೀನಿ. ನಮ್ಮ ಗಾಡಿನ ನಾವು ಓಡಿಸೋದ್ರಲ್ಲಿರೋ ಮಜಾ ಯಾವುದ್ರಲ್ಲೂ ಸಿಗಲ್ಲ ಗೈಸ್. ಇವತ್ತು ನಾನು ಮತ್ತು ನಮ್ಮ ತಂದೆಯವರು ಹೊರಟಿದ್ದೀವಿ ಸಿಟಿಗೆ, ಸ್ವಲ್ಪ ಕೆಲಸ ಇದೆ ಅಂತ. ಸಿಟಿಲಿ ಬೇರೆ ಇವತ್ತು ನಮ್ಮೂರಲ್ಲಿ ಜಾತ್ರೆ ಬೇರೆ ಇದೆ, ನೆನ್ನೆನೇ ಸ್ಟಾರ್ಟ್ ಆಗಿದೆ 11ನೇ ಡೇಟ್ಗೆ. ಇವಾಗ 10 ಕಾಲ್ ಆಗ್ತಾಯಿದೆ, ಹೋಗ್ತಿದ್ದೀವಿ. ನೋಡೋಣ ಇವತ್ತು ಮಾರ್ನಿಂಗಲ್ಲಿ ಹೆಂಗೆ ಕ್ರೌಡ್ ಇದೆನಾ ಇಲ್ವೋ ಅಂತ. ಬಟ್ ನೈಟಲ್ಲಿ ಮಾತ್ರ ತುಂಬ ಕ್ರೌಡು ಸಖತ್ತಾಗಿರುತ್ತೆ. ಜಾತ್ರೆಗೆ ಹೋಗಿರೋ ವೀಡಿಯೋಸ್ ಕೂಡ ನಾನು ಹಾಕ್ತೀನಿ ತುಂಬ ಬೇಗ ಯೂಟ್ಯೂಬಲ್ಲಿ ನೋಡಿ. ಹಾಗೆಯೇ ಯಲ್ಲಾಪುರದಿಂದ ಈ ವೀಡಿಯೋಸ್ನ ಯಾರ್ಯಾರು ನೋಡ್ತಿದ್ದಾರೋ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ಮುಂದೆ ಚೆನ್ನಾಗಿರೋ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಐ ಥಿಂಕ್ ವಿಡಿಯೋ ಆ್ಯಂಗಲ್ ಕೂಡ ಹೆಂಗಿದೆ ಅಂತ ಗೊತ್ತಿಲ್ಲ. ಕಾಣಿಸ್ತಾ ಬೇರೆ ಇಲ್ಲ. ಹಾಗೆ ಸೌಂಡ್ ಕೇಳಿಸ್ತಾ ಇದ್ದೇನೋ ಇಲ್ಲೋ ಗೊತ್ತಿಲ್ಲ, ಗಾಡಿ ಸೌಂಡೆಲ್ಲ ಬರ್ತಾ ಇದೇನೋ ಇಲ್ಲೋ ಅಂತ ಗೊತ್ತಿಲ್ಲ. ಐ ಥಿಂಕ್ ಬರ್ತಾ ಇರ್ಬೋದು. ಬರ್ತಾ ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋಸಿಂದ ಸರಿ ಮಾಡ್ಕೊತೀನಿ ಗಾಯ್ಸ್. ಹತ್ತು ಕಾಲ್ಗೆ ತುಂಬ ಬಿಸಿಲು ಬರ್ತಾ ಇದೆ ಇಲ್ಲಿ, ನೋಡ್ತಿರ್ಬೋದು ಫುಲ್ಲು. ಬನ್ನಿ ಗಾಯ್ಸ್, ನಾನು ನಿಮಗೆ ಸಿಟಿಗೆ ಹೋಗಿ ಸಿಗ್ತೀನಿ. ನಾವಿನ್ನೇನು ಯಲ್ಲಾಪುರ ಎಂಟ್ರ್ ಆಗ್ತಾ ಇದ್ದಂಗೆ ಹೈವೇಗೆ ನೋಡ್ತಿರ್ಬೋದು ಅಲಂಕಾರ ಹೆಂಗೆ ಮಾಡಿದ್ದಾನೆ ಅಂತ. ಇಲ್ಲಿಂದನೇ ಟ್ರಾಫಿಕ್ ಜಾಮ್ ಆಗಿದೆ. ನಾವಿವಾಗ ಯಲ್ಲಾಪುರ ಸಿಟಿನ ದಾಟ್ಬಿಟ್ಟು ಕಾರವಾರ ರೂಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ವಜ್ರಳ್ಳಿಲಿ ಸ್ವಲ್ಪ ಕೆಲಸ ಇದೆ. ನಾವಿವಾಗ ಯಲ್ಲಾಪುರದಲ್ಲಿರೋ ಆರ್ತಿಬೈಲ್ ಘಾಟಲ್ಲಿ ಇದ್ದೀವಿ. ನೋಡ್ತಿರ್ಬೋದು ಆ ಕಡೆ ಈ ಕಡೆ ಫುಲ್ಲು ಗ್ರೀನರಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಡಿರೋದು ಉತ್ತರ ಕನ್ನಡ ಡಿಸ್ಟಿಕಲ್ಲಿ. ಹಿಂಗೆ ನೋಡಿದ್ರೆ ನಾವು ಗೊತ್ತಾಗ್ತಿರ್ಬೋದು ಫುಲ್ಲು ಆ ಕಡೆ ಈ ಕಡೆ ರೋಡ್, ಆ ಕಡೆ ಈ ಕಡೆ ಫುಲ್ಲು ಮರನೇ ಇದೆ. ಫುಲ್ಲು ಕರ್ವಿಂಗು. ರೋಡ್ ಕೂಡ ಇವಾಗ ಸಖತ್ತಾಗಿ ಮಾಡಿದ್ದಾರೆ ಇಲ್ಲಿ.
ಮೋಸ್ಟ್ಲಿ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅನಿಸುತ್ತೆ. ಇದೆರಡು ಗಾಡಿಗೂ ಆಗಿದೆ. ನಾವಿವಾಗ ಇಡಗುಂದಿಯಲ್ಲಿದ್ದೀವಿ. ಈ ಗ್ರೌಂಡು ನೋಡಿಬಿಟ್ರೆ ತುಂಬ ಹಳೆ ನೆನಪೆಲ್ಲ ನೆನಪಾಗುತ್ತೆ. ಇಲ್ಲೇನೆ ನಮಗೆ ಸ್ಪೋರ್ಟ್ಸಲ್ಲಿ ಆಗ್ತಿತ್ತು ವಲಯ ಮಟ್ಟದ್ದು. ನಮ್ಮ ಸ್ಕೂಲೇ ಚಾಂಪಿಯನ್ ಇತ್ತು ಅದರಲ್ಲಿ. ಇವಾಗ ಇಲ್ಲೇ ನಾವು ರೈಟಿಗೆ ಹೋಗ್ಬೇಕು. ಇದು ಕೈಗಾ ರೋಡು. ಹಿಂಗೆ ಹೋದರೆ ಸೀದಾ ನಮಗೆ ಪವರ್ ಪ್ಲ್ಯಾಂಟ್ ಸಿಗುತ್ತೆ ಕೈಗಾದ. ಕರ್ನಾಟಕದಲ್ಲಿ ಮೊದಲ ಅಣು ವಿದ್ಯುತ್ ಸ್ಥಾವರ ಕೈಗಾ. ಬಟ್ ಅಷ್ಟು ದೂರ ನಾವೀಗ ಹೋಗ್ತಾ ಇಲ್ಲ. ಸರಿ ಗಾಯ್ಸ್, ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಬಾಯ್.